ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶು. ಈ ಒಂದು ಪೌಡರ್ನ ನಾನು ವಿಡಿಯೋ ಮಾಡಿ ಹಾಕ್ದಾಗಿಂದ ತುಂಬ ಅಂದರೆ ತುಂಬ ಆರ್ಡರ್ಸ್ ಬರ್ತಾಯಿದೆ. ಅಂದರೆ ಅಷ್ಟು ಇಷ್ಟ ಆಗಿದೆ. ಅದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ. ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ, ಹಳೇ ಕಾಲದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀರಾ. ನಮಗೆ ತುಂಬ ಇಷ್ಟ ಆಯಿತು. ನಮಗೂ ಮಾಡ್ಕೊಡೋಕ್ಕಾಗತ್ತೆ ಅಂತ ತುಂಬ ಜನ ಈಗ ಆಲ್ರೆಡಿ ಆರ್ಡರ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ರೀತಿ ಅದು ಮಾಡೋದು ಅಂತ. ಅಂದರೆ ಈ ಪೌಡರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ ನಮ್ಮ ಸ್ಕಿನ್ ಎಷ್ಟು ಬ್ರೈಟ್ನೆಸ್ ಆಗ್ಬೋದು. ಮತ್ತು ಇದು ಬರೀ ಡ್ರೈ ಸ್ಕಿನ್ ಅಥವಾ ಇದ್ರ ಸ್ಕಿನ್ಗೆ ಅಂತಲೇ ಅಲ್ಲ, ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ. ಅಷ್ಟು ಬೆಸ್ಟ್ ಒಂದು ಫೇಸ್ ಪ್ಯಾಕ್ ಪೌಡರ್ ಇದು. ಈಗ ನೋಡಿ, ಇಲ್ಲಿ ಕೆಂಪು ಬೇಳೆ ಹಾಕ್ಕೊತಾ ಇದ್ದೀನಿ. ಕೆಂಪು ಬೇಳೆಯಲ್ಲಿ ನಮ್ಮ ಫೇಸಲ್ಲಿರೋ ಅಂಥ ಡೆಡ್ ಸ್ಕಿನ್ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ನಾನಿವತ್ತು ಎಲ್ಲನೂ 1.5 kg ಅಷ್ಟು ತೊಗೊತಾ ಇದ್ದೀನಿ. ಅಂದರೆ ತುಂಬ ಆರ್ಡರ್ಸ್ ಬಂದಿತ್ತು, ಸೊ ಅದರಿಂದ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ನಾನು ಹಸಿರು ಕಾಳು ತೊಗೊಂಡಿದ್ದೀನಿ. ಹಸಿರು ಕಾಳು ಎಲ್ಲರಿಗೂ ಗೊತ್ತಿರೋದೇ. ಇನ್ನು ಕಾಬಲ್ ಕಡಲೆನೂ ಕೂಡ ತೊಗೊತಾ ಇದ್ದೀನಿ. ಕಾಬಲ್ ಕಡಲೆಯಲ್ಲೂ ಕೂಡ ಎಲ್ಲ ಬ್ಲ್ಯಾಕ್ ಮಾರ್ಕ್ನೂ ರಿಮೂವ್ ಮಾಡುತ್ತೆ. ಇನ್ನು ಕಡಲೆಬೇಳೆನೂ ಕೂಡ ತೊಗೊತಾ ಇದ್ದೀನಿ. ಮತ್ತು ಬಾರ್ಲಿ ಅಕ್ಕಿ, ಸೀಮೆ ಅಕ್ಕಿ ಅಂತ ಹೇಳ್ತಾರೆ ನೋಡಿ, ಅದನ್ನು ಕೂಡ ನಾವು 1 ಕಪ್ ಹಾಕೊಬೋದು. ಬಟ್ ಅದು ಬೇಡ ಅಂತ ಅಂದರೆ ನಾವು ಬಾರ್ಲಿನೂ ಕೂಡ ಹಾಕೊಬೋದು. ಬಾರ್ಲಿ ನಮಗೆ ತುಂಬ ತಂಪು ಕೊಡುತ್ತೆ ದೇಹಕ್ಕೆ, ಹಾಗೆ ಸ್ಕಿನ್ಗೂ ಕೂಡ ಎಕ್ಸಸ್ ಆಫ್ ಹೀಟ್ ಇರುತ್ತೆ ನೋಡಿ, ಅದಕ್ಕೂ ಕೂಡ ತಂಪು ಕೊಡುತ್ತೆ. ಹಾಗೆ ಉದ್ದಿನ ಕಾಳು ಹಾಕ್ಕೊತಾ ಇದ್ದೀನಿ. ನಾವು ಬರೀ ಫೇಸ್ ಪ್ಯಾಕ್ ಆಗಲಿ ಅಥವಾ ಫೇಸ್ ಆಯಿಲ್ ಆಗಲಿ ಇಷ್ಟನ್ನೇ ಮಾಡ್ಕೊಂಬಿಟ್ರೆ ಆಗೋಗ್ಬಿಡುತ್ತಾ? ಖಂಡಿತ ಇಲ್ಲ. ದಿನಕ್ಕೆ ಒಂದು 3-4 ಲೀಟ್ರ್ ನೀರಂತೂ ಕುಡಿಬೇಕು ಈ ಬೇಸಿಗೆಯಲ್ಲಿ. ಆದಷ್ಟು ಒಳ್ಳೊಳ್ಳೆ ಆಹಾರನ ತಗೋಬೇಕು. ಎಣ್ಣೆ ಪದಾರ್ಥನ ಕಮ್ಮಿ ಮಾಡಬೇಕು. ಆದಷ್ಟು ನಾವು ಹೆಲ್ತಿ ಫುಡ್ ತೊಗೊಂಡಷ್ಟು ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಈಗ ಬಾದಾಮಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಕಾಳುಗಳಿಗೆ ಮಾತ್ರ ನಾನೀಗ ತೋರಿಸ್ತಾ ಇರೋದು. ಇನ್ನು ಹೂಗಳು ಸಪ್ರೇಟ್ ಇರುತ್ತೆ. ಮತ್ತು ಸುಮಾರು ಜನ ಹೇಳ್ತಾ ಇರ್ತಾರೆ, ಹಚ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಮ್ಮ ಬರ್ತ್ ಕಲರ್ ನಮ್ಗೆ ಯಾವತ್ತೂ ಹೋಗಲ್ಲ. ಬಟ್ ನಾವು ಅದನ್ನು ಏನಾದರೂ ಸ್ವಲ್ಪ ಚೇಂಜಸ್ ಆದರೂ ಮಾಡ್ಕೊಬೋದು. ಹಾಗೆ ಇಲ್ಲಿ ನಾನು ಬಾತಿಂಗ್ ಪೌಡರ್ ಕೂಡ ಮಾಡ್ಕೊತಾ ಇದ್ದೀನಿ. ಇದು ಬಂದು ಫೇಸ್ ಪ್ಯಾಕ್ ಪೌಡರ್. ಇದು ಬಂದು ಬಾತಿಂಗ್ ಪೌಡರ್, ಅಂದರೆ ಫೇಸ್ ವಾಶ್ ಮಾಡ್ಕೊಳ್ಳೋ ಅಂಥ ಪೌಡರ್ ಇದು. ಇದಕ್ಕೆ ನಾನು ಕಡಲೆಬೇಳೆ, ಹಸಿರು ಕಾಳು ಮತ್ತು ಮಸೂರ್ ದಾಲು ಹಾಕ್ಕೊತಾ ಇದ್ದೀನಿ. ಅಂದರೆ ಕೆಂಪು ಬೇಳೆ, ಮೈಸೂರು ಬೇಳೆ. ಮತ್ತು ಇದಕ್ಕೆ ಸ್ವಲ್ಪ ಬಾದಾಮಿನೂ ಕೂಡ ಹಾಕ್ಕೊಂಡು ಅಕ್ಕಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಪೌಡರ್ ಅಂತೂ ನಿಜವಾಗ್ಲೂ ಹೇಳ್ತೀನಲ್ಲ, ಯಾವ ಸೋಪು ಬೇಡ, ಯಾವ ಫೇಸ್ ವಾಶು ಬೇಡ, ದಿ ಬೆಸ್ಟ್ ಒಂದು ಫೇಸ್ ವಾಶ್ ಪೌಡರ್ ಅಂತಲೇ ಹೇಳ್ಬೋದು. ಫೇಸಲ್ಲಿರೋ ಅಂಥ ಮಾರ್ಕ್ಗಳು ತೆಗೆಯುತ್ತೆ, ಹಾಗೆ ಬೇಡದಿರೋ ಅಂಥ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇದಕ್ಕೂ ಅಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೇಸ್ ಪ್ಯಾಕ್ಗೂ ಕೂಡ ನಾನು ಎಲ್ಲನೂ ಇಲ್ಲಿ 1.25 kg 2 kg ಅಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇನ್ನು ಹೂಗಳು ಕೂಡ ಈಗ ರೋಸ್ ಪೆಟಲ್ಸ್ನ ನಾನು ಫೇಸ್ ವಾಶ್ ಪೌಡರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲ ರೀತಿ ಫ್ಲವರ್ಗಳು ಕೂಡ ಆಗಿರ್ಬೋದು. ಇವಾಗ ನಾನಿಲ್ಲಿ ತೋರಿಸ್ತೀನಿ. ಎಲ್ಲನೂ ತಾಜವಾಗೇ ಹೋಗಿ ಸಿಟಿಲಿ ಎಲ್ಲನೂ ತೊಗೊಂಡು ಬಂದಿದ್ದೀವಿ. ಈಗ ಅವರಂ ಪೌಡರ್ ಆಗಿರ್ಬೋದು, ದಾಸವಾಳ ಪೌಡರ್ ಆಗಿರ್ಬೋದು, ಮಂಗಳಂ ಪೌಡರ್ ಆಗಿರ್ಬೋದು, ರೋಸ್ ಪೌಡರ್ ಆಗಿರ್ಬೋದು, ಕಾಚೋರ ಆಗಿರ್ಬೋದು, ಕರಂ ಜೀರಾ ಆಗಿರ್ಬೋದು, ಇಷ್ಟನ್ನು ನಾವು ಇದಕ್ಕೆ ನಾವು ಬೆರೆಸ್ತೀವಿ. ನಿಜವಾಗ್ಲೂ ಪ್ರತಿಯೊಂದು ಹೆಸರು ಡಿಫ್ರೆಂಟ್ ಆಗಿರ್ಬೋದು ಅಲ್ವಾ? ನನಗೂ ಅಷ್ಟೇ ಈ ಹೆಸರುಗಳನ್ನೆಲ್ಲ ಕೇಳಿದಾಗ ಅಷ್ಟು ಡಿಫ್ರೆಂಟ್ ಅಂತ ಅನ್ನಿಸ್ತು. ಈ ಒಂದು ಪೌಡರ್ ನೇಮ್ ಬಂದು ಆ್ಯಕ್ಚುಲಿ ನಲಂಗ ಮಾವು ಗ್ಲೋಯಿಂಗ್ ವೈಟ್ನಿಂಗ್ ಫೇಸ್ ಪ್ಯಾಕ್ ಪೌಡರ್ ಅಂತ ಇದ್ರ ಹೆಸರು. ಅಂದರೆ ಈ ಒಂದು ಪೌಡರ್ ಕೇರಳದಲ್ಲಿ ತುಂಬ ಅಂದರೆ ತುಂಬ ವೈರಲ್ ಆದಂಥ ವಿಡಿಯೋ ಇದು. ಅಂದರೆ ಒಬ್ಬರು ಫೇಮಸ್ ಡಾಕ್ಟರ್ ಹೇಳಿರೋ ಅಂಥ ಒಂದು ವಿಡಿಯೋ ಇದು. ಅದನ್ನು ಅವರು ಲಾಂಚ್ ಮಾಡಿದ್ದು ಈ ಪೌಡರ್ನ. ಸೊ ಈ ಒಂದು ಪೌಡರ್ ಅಷ್ಟೇ ಬೆನಿಫಿಟ್ ಕೊಟ್ಟಿದೆ, ಅಷ್ಟೇ ಒಂದು ಬೇಗ ರಿಸಲ್ಟ್ ಕೊಟ್ಟಿದೆ. ಸೊ ಅದಕ್ಕೆ ನಾನು ಮಾಡುವ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಟ್ರೈ ಮಾಡಿದೆ. ನಿಜವಾಗ್ಲೂ ಒಳ್ಳೆ ಬೆನಿಫಿಟ್ಟೇ ಸಿಗ್ತಾಯಿದೆ, ಅಷ್ಟೇ ಚೆನ್ನಾಗೂ ಕೂಡ ಫೇಸ್ ಆಗ್ತಾಯಿದೆ. ತುಂಬ ಡೆಲ್ ಇರೋದು, ಹಾಗೆ ಪಿಗ್ಮೆಂಟೇಷನ್, ಬ್ಲ್ಯಾಕ್ ಮಾರ್ಕ್ಸ್, ರಿಂಕಲ್ಸ್ ಎಲ್ಲನೂ ಹೋಗಿ ವೈಟ್ನಿಂಗ್ ಕೊಡ್ತಾಯಿದೆ. ಅಷ್ಟು ಚೆನ್ನಾಗಿದೆ ಈ ಪೌಡರ್. ಮತ್ತು ಇದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅವರಂ ಪೌಡರ್, ಅವರಂ ಹೂವು, ದಾಸವಾಳ ಹೂವು, ಮಂಗಳ ಹೂವು, ರೋಸ್ ಪೌಡರ್, ಕಾಚೋರ, ಕರಂ ಜೀರಾ ಮತ್ತು ಅರಿಶಿನದ ಕೊಂಬು, ಲಾವಂಚ ಬೇರು ಎಲ್ಲರೂ ಕೇಳಿರ್ತೀರ. ಲಾವಂಚ ಬೇರನ್ನ ಜಾಸ್ತಿ ಹಾಕ್ಕೊಬೇಕು. ಮತ್ತು ಅದು ಚಕ್ಕೆ ಹಾಕಿದ್ನಲ್ಲ, ಅದು ಬಂದು ಆರೆಂಜ್ದು.
ಇಷ್ಟನ್ನು ಹಾಕ್ಕೊಂಡು ನಾವು ಮಿಲ್ಲಿಗೆ ಕೊಡಿಸಿದ್ರೆ ಸಾಕು. ಇನ್ನಿಲ್ಲಿ ನಾನು ಫೇಸ್ ಪೌಡರ್ಗೂ ಕೂಡ ಅರಿಶಿನ ಹಾಕ್ಕೊತಾ ಇದ್ದೀನಿ, ಪಿಂಪಲ್ಸ್ ಬರ್ದಿರೋ ತಡೆಗಟ್ಟಲಿ ಅಂತ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದನ್ನು ಜಜ್ಜಿಟ್ಕೊಂಡಿದ್ದೆ. ಆರೆಂಜ್ ಚಕ್ಕೆ ಮಿಲ್ಲಿಗೆ ಹಾಗೆ ಹಾಕೋಕ್ಕಾಗಲ್ಲ ಅಂತ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ. ಮತ್ತು ಜಾಯಿಕಾಯಿನೂ ಹಾಕ್ಕೊಂಡಿದ್ದೀನಿ. ಜಾಯಿಕಾಯಿ ಒಂದು 5 ಜಾಯಿಕಾಯಿನೇ ತೊಗೊಂಡಿದ್ದೀನಿ, ಪಿಗ್ಮೆಂಟೇಷನ್ ಬೇಗ ಕಮ್ಮಿ ಆಗುತ್ತೆ. ಹಾಗೆ ಜಾಯಿಕಾಯಿ ಬಜೆಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತು. ಅಷ್ಟು ಒಳ್ಳೆಯ ಒಂದು ಪೌಡರ್ ನೇಮೇ ತುಂಬ ಚೆನ್ನಾಗಿದೆ. ಸೊ ನಾನು ಅದಕ್ಕೆ ಅದೇ ನೇಮ್ ಇಟ್ಬಿಟ್ಟೆ. ಅವ್ರು ಯಾವ ನೇಮ್ ಇಟ್ಟಿದ್ರು ಅದೇ ತುಂಬ ಚೆನ್ನಾಗಿತ್ತು ಅಂತ. ನಲಂಗ ಮಾವು ಗ್ಲೋಯಿಂಗ್ ಫೇಸ್ ಪ್ಯಾಕ್ ಪೌಡರ್, ಹಾಗೆ ಬಾತ್ ಫೇಸ್ ವಾಶ್ ಪೌಡರ್, ಇದೆಷ್ಟು ತುಂಬ ಆರ್ಡರ್ಸ್ ಬಂದಿರೋದ್ರಿಂದ ನಾನಿವತ್ತು ಎಲ್ಲನೂ ನೀಟಾಗೆ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಾವು ಆರ್ಡರ್ ತೊಗೊಳೋದು ಮುಖ್ಯ ಅಲ್ಲ, ಅದೇ ರೀತಿ ಕೊಡಬೇಕು, ಅವ್ರಿಗೆ ಅದೇ ರೀತಿ ಒಳ್ಳೆ ರಿಸಲ್ಟ್ ಬರಬೇಕು, ಅದು ತುಂಬ ಮುಖ್ಯ ಆಗಿರುತ್ತೆ. ನಾವು ಎಷ್ಟು ಚೆಂದವಾಗಿ ಮಾಡ್ತೀವಿ, ಎಷ್ಟು ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಅಂತ ಅಂದರೆ ಕೆಲವರಿಗೆ ಭಯನೂ ಇರುತ್ತೆ ಯಾವ ರೀತಿ ಮಾಡಿರ್ತಾರೋ ಅಂತ. ಬಟ್ ಶುದ್ಧವಾಗಿ ಪರಿಶುದ್ಧವಾಗಿ ಮಾಡಿದ್ರೆ, ನಾವು ಮಾಡೋ ಕೆಲಸದಲ್ಲಿ ನಮಗೆ ನಿಯತ್ತು ಅನ್ನೋದಿತ್ತು ಅಂತ ಅಂದರೆ ಭಗವಂತ ಖಂಡಿತವಾಗ್ಲೂ ಫಲ ಕೊಡ್ತಾನೆ. ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಎಲ್ಲ ಮಾಡಬೇಕು ಅಂತ. ಬಟ್ ದೇವರು ಕೊಟ್ಟಿದ್ದ ಅವಕಾಶ ಅಂತಲೇ ಅಂದ್ಕೊತೀನಿ. ಹಾಗೆ ಇವತ್ತು ಆಯಿಲು ಕೂಡ ಆರ್ಡರ್ಸ್ ಇತ್ತು. ಏನಕ್ಕೆ ಅಂದರೆ ತುಂಬ ಜನ ತೊಗೊಂಡಿರೋರು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಮಗೆ 7 days ಅಷ್ಟರಲ್ಲೆಲ್ಲ ರಿಸಲ್ಟ್ ಸಿಕ್ಕಿದೆ. ನಮಗೆ ಇನ್ನೂ ಒಂದು ಬಾಟಲ್ ಬೇಕು ಅಂತ ತೊಗೊತಾ ಇದ್ರು. ಇನ್ನು ಆಯಿಲ್ ಬಗ್ಗೆ ಡೀಟೇಲ್ಸ್ ಕೊಡಬೇಕು ಅಂತಂದರೆ, ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ, ಆಯಿಲಿ ಸ್ಕಿನ್ ಅವರು ಜಾಸ್ತಿ ಬಳಸೋಂಗಿಲ್ಲ. ಅವ್ರಿಗೆ ಅಡ್ಜಸ್ಟ್ ಆಯಿತು ಅಂತ ಅಂದರೆ ಒಂದು 10 minutes 15 minutes ಇಲ್ಲ ನಾವು ಬಳಸಿ ಗ್ಲೋ ಆಗಬೇಕು ಅಂತ ಇರೋರು 10 to 15 minutes ಬಳಸ್ಬೋದು. ಪಿಂಪಲ್ಸ್ ಇತ್ತು ಅಂದರೆ, ಪಿಂಪಲ್ಸ್ ಇಲ್ಲ ಅಂತ ಅಂದರೆ ಏನೂ ಆಗಲ್ಲ, ಒಂದು 15 minutes 20 minutes ಬಿಡ್ಬೋದು. ಡ್ರೈ ಸ್ಕಿನ್ ಅವ್ರಿಗಂತೂ ಡೌಟೇ ಬೇಡ, ಅವ್ರು ಕೇಳೋದೇ ಬೇಡ, ಆರಾಮ್ಸೆಯಾಗೆ ಬಳಸ್ಬೋದು. ಇನ್ನು ಪೌಡರ್ಗೆ ಈ ಬೇವಿಂದು ಎಲೆಗಳೆಲ್ಲನೂ ಹಾಕ್ಕೊಳ್ಳಲ್ಲ, ನಾನು ಅದರಿಂದ ಪೌಡರ್ನ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಬೇವಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಮತ್ತು ಪ್ಯೂರ್ ಶ್ರೀಗಂಧ ಪೌಡರ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಫೇಸ್ ವಾಶ್ಗೂ ಬೇವಿನ ಪೌಡರ್ ಸ್ವಲ್ಪ ಹಾಕ್ಕೊಂಡೆ. ಇನ್ನು ಫೇಸ್ ಪ್ಯಾಕಿಗೆ ಬೇವಿನ ಪೌಡರ್ ಮತ್ತು ಶ್ರೀಗಂಧ ಪೌಡರ್ ಹಾಕ್ಕೊತಾ ಇದ್ದೀನಿ. ಫೇಸ್ ವಾಶ್ಗೂ ಕೂಡ ಶ್ರೀಗಂಧ ಪೌಡರ್ ಹಾಕ್ಕೊತಾ ಇದ್ದೀನಿ. ಡೈಲಿ ಫೇಸ್ ವಾಶ್ ಅದನ್ನು ಬಳಸ್ತೀವಿ ನೋಡಿ, ಅದರಿಂದ ನಮಗೆ ಅದು ಬೇಗ ಬೆನಿಫಿಟ್ ಸಿಗುತ್ತೆ ಅಂತ. ಇನ್ನಿಲ್ಲಿ ಆಯಿಲ್ಗೂ ಕೂಡ ಬಾದಾಮಿ ಆಯಿಲು ಮತ್ತು ಆಯಿಲಿವ್ ಆಯಿಲು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಹೆಚ್ಚಿನ ಪ್ರಮಾಣವಾಗಿ ಹಾಕ್ಕೊತಾ ಇದ್ದೀನಿ. 10 ಲೀಟ್ರು ಎಣ್ಣೆಗೆ ನಾನಿವತ್ತು ಮಾಡ್ತಾ ಇರೋದು. ನೀಟಾಗಿ ಅದು ಚೆನ್ನಾಗಿ ಬಾಯ್ಲ್ ಆಗಿ 1 ಗಂಟೆ ಟೈಮ್ ಅಥವಾ 1.5 ಗಂಟೆ ಟೈಮ್ ಚೆನ್ನಾಗಿ ಕುದಿಯೋದಲ್ಲಿರೋ ಸಾರಾಂಶ ಎಲ್ಲ ಎಣ್ಣೆಗೆ ಬಿಟ್ಟು ನಮಗೊಂದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಒಳ್ಳೆ ಗೋಲ್ಡನ್ ಕಲರ್ ಆಯಿಲ್ ಬಂದಾಗ ಆಯಿಲ್ ಪ್ರಿಪೇರ್ ಆಗಿದೆ ಅಂತ ಅರ್ಥ. ಇನ್ನಿಲ್ಲಿ ಸ್ವಲ್ಪ ಬಿಸಿ ಇತ್ತು ನೋಡಿ, ಅದೆಲ್ಲ ನೀಟಾಗೆ ಆರಬೇಕು. ನೀಟಾಗೆ ನಾವು ಕೂಡ ಎಲ್ಲನೂ ಆರಾಕಿದ್ವಿ. ಎಲ್ಲ ನೀಟಾಗೆ ಅದು ಒಂದು ಬಿಸಿ ಇರುತ್ತೆ ನೋಡಿ, ಅದೆಲ್ಲ ಹೋಗಲಿ ಅಂತ. ಇನ್ನಿಲ್ಲಿ ಆಯಿಲು ಕೂಡ ನೀಟಾಗಿ ಚೆನ್ನಾಗಿ ಬಾಯ್ಲ್ ಆಗ್ತಿತ್ತು. ನಿಜವಾಗ್ಲೂ ಆಯಿಲ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಹಾಗೆ ಫೇಸ್ ವಾಶ್ ಆಗಿರ್ಬೋದು, ತುಂಬ ಜನ ರೆಕಮೆಂಡ್ ಮಾಡಿ ಕೇಳ್ತಾ ಇದ್ದಾರೆ, ಪ್ಲೀಸ್ ನಮಗೂ ಕಳಿಸ್ಕೊಡಿ, ನಮ್ಮ ಆರ್ಡರ್ನು ತೊಗೊಳ್ಳಿ ಅಂತ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ, ಅದು ಕೂಡ ಇನ್ನೂ ಖುಷಿಯಾಯಿತು. ನಾವು ಮಾಡೋದಕ್ಕಿಂತ ಅವರು ಹಚ್ಕೊಂಡಾಗ ಅವ್ರಿಗೆ ಸಿಗ್ತಾರ ರಿಸಲ್ಟ್ ನಮಗೆ ಕೇಳಿದಾಗ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಇನ್ನಷ್ಟು ಮತ್ತಷ್ಟು ಮಾಡಬೇಕು ಅನ್ನೋ ಸಂತೋಷ ಆಯಿತು. ಮತ್ತು ನಾನು ಕೆಲವೊಂದು ಬೇಡದಿರೋ ಅಂಥ ಕಮೆಂಟ್ಗೆ ನಾನು ಯಾವತ್ತಿಗೂ ಬೇಜಾರು ಮಾಡ್ಕೊಳ್ಳಲ್ಲ. ಪಾಸಿಟಿವ್ ಕಮೆಂಟು ಎಷ್ಟೊಂದು ಬಂದಿದೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ, ಆ ಒಂದು ವ್ಯೂವರ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಣ. ನಾನು ಎಲ್ಲೋ ಇದ್ದೀನಿ, ಅವರೆಲ್ಲೋ ಇದ್ದಾರೆ, ನನಗೆ ಇಷ್ಟೊಂದು ಒಳ್ಳೆ ಗುಡ್ ಕಮೆಂಟ್ ಕೊಟ್ರಲ್ಲ ಅಂತ ನಾನು ಖುಷಿ ಪಡ್ತೀನಿ. ನಾನು ಯಾವತ್ತಿಗೂ ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ಜೊತೆ ದೇವರಿದ್ದಾಳೆ ಅಂತ ನಂಬಿಕೊಂಡು ನಾವು ಜೀವನ ಮಾಡೋ ಅಂಥವ್ರು, ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು ಜೀವನ ಮಾಡೋ ಅಂಥವ್ರಲ್ಲ ನಾವು. ಯಾವುದನ್ನು ಎಷ್ಟು ಬೇಕೋ ಅಷ್ಟು ತಗೋಬೇಕು, ಯಾವಾಗಲೂ ಖುಷಿಯಿಂದ ಇರಬೇಕು, ಖುಷಿಯಾಗಿರೋರನ್ನ ಬಯಸಬೇಕು, ಎಲ್ಲರೂ ಖುಷಿಯಾಗಿರಲಿ ಅಂತ ಬಯಸಬೇಕು. ಆವಾಗ ನಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಮತ್ತೊಂದಕ್ಕೂ ಬೇಜಾರು ಮಾಡ್ಕೊಳ್ತಾ ಹೋದರೆ ಯಾವ ಜೀವನವೂ ಚೆನ್ನಾಗಿರಲ್ಲ. ಹಾಗೆ ಇನ್ನೊಂದು, ನಮಗೆ ಯಾರೂ ಅಡ್ಜಸ್ಟ್ ಆಗಲ್ಲ ಜೀವನದಲ್ಲಿ, ನಾವೇ ಎಲ್ಲರಿಗೂ ಅಡ್ಜಸ್ಟ್ ಆಗಿಬಿಟ್ರೆ ಆವಾಗ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಅದು ಹಸ್ಬೆಂಡೇ ಆಗಿರ್ಬೋದು, ಅಥವಾ ಅತ್ತೆ ಮಾವನೇ ಆಗಿರ್ಬೋದು, ಅಥವಾ ನಮ್ಮ ಮಕ್ಕಳುಗಳೇ ಆಗಿರ್ಬೋದು. ನಾವೆತ್ತ ಮಕ್ಕಳನ್ನ ನಮ್ಗೆ ಅಡ್ಜಸ್ಟ್ ಆಗಲ್ಲ, ನಾವೇ ಅವ್ರಿಗೆ ಅಡ್ಜಸ್ಟ್ ಆಯಿತು ಅಂತ ಅಂದರೆ ನಮ್ಮ ದಾರಿಗೆ, ನಮ್ಮ ಒಂದು
ನೇಚರ್ಗೆ ಅವ್ರನ್ನ ಕರ್ಕೊಂಬಂತು ಅಂತ ಅಂದರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಹಾಗೆ ಪ್ರತಿಯೊಂದು ಕೂಡ ಯಾರೆಲ್ಲ ನನ್ನ ಹತ್ರ ಬುಕ್ ಮಾಡ್ಕೊತಾ ಇದ್ದೀರಾ, ನಿಜವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಮನೇಲೇ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ, ಒಂದು ಹದದಲ್ಲಿ ಹೇಳಿದ್ದೀನಿ, ಎಲ್ಲನೂ ಮಾಡ್ಕೊಳ್ಳಿ. ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಅಷ್ಟೇ. ಹಾಗೆ ಪ್ಯಾಕಿಂಗ್ ಕೂಡ ನೈಟ್ 12 ಗಂಟೆ ಆದರೂ ಎಲ್ಲ ಪ್ಯಾಕಿಂಗ್ನು ಮುಗಿಸ್ದೆ. ಹಾಗೆ ಈ ಪೌಡರ್ನ ಯಾವುದರಲ್ಲಿ ಬಳಸಬೇಕು ಅಂತಂದರೆ ಹಸಿ ಹಾಲಲ್ಲಿ ಬಳಸಬೇಕು. ಪಿಗ್ಮೆಂಟೇಷನ್ ಬ್ಲ್ಯಾಕ್ ಮಾರ್ಕ್ಗೆ ಹಸಿ ಹಾಲು ತುಂಬ ಒಳ್ಳೆಯದು. ಸೊ ಹಸಿ ಹಾಲಲ್ಲಿ ಬಳಸಿ 10 ನಿಮಿಷ ಬಿಟ್ಟರೆ ಅದಾಗದೇ ಡ್ರೈ ಆಗುತ್ತೆ. ಆನಂತರ ತಣ್ಣಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡಿ. ಮತ್ತು ಇನ್ನೂ ಒಂದೇನು ಅಂತ ಅಂದರೆ ನೀವು ರೋಸ್ ವಾಟರಲ್ಲಿ ಕೂಡ ವಾಶ್ ಮಾಡ್ಬೋದು. ಇದು ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮತ್ತು ಮತ್ತೊಂದೇನು ಅಂತಂದರೆ 6 ತಿಂಗಳು ಮಗುವಿಂದ 65 ವರ್ಷ 75 ವರ್ಷ ಅಜ್ಜಿ ಆಗೋವರೆಗೂ ಕೂಡ ಈ ಒಂದು ಫೇಸ್ ಪ್ಯಾಕ್ನ ಬಳಸ್ಬೋದು. ಹಾಗೆ ಫೇಸ್ ವಾಶ್ ಪೌಡರ್ನು ಕೂಡ ಬಳಸ್ಬೋದು. ನಾನು ಇದನ್ನು ಬಳಸಿದ ಮೇಲೆ ಯಾವ ರೀತಿ ಚೇಂಜಸ್ ಆಗಿದ್ದೀನಿ ಅಂತ ಕೆಲವೊಂದು ಫೋಟೋಸ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಮತ್ತು ನಾನು ಅಪ್ಲೈ ಮಾಡ್ಕೊಂಡಿದ್ದು ವೀಡಿಯೋನ ಖಂಡಿತವಾಗ್ಲೂ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು. ಬಟ್ ಕೆಲಸ ಎಲ್ಲ ಒಬ್ಬಳೇ ಮಾಡ್ತಾ ಇರೋದ್ರಿಂದ ಯಾವುದನ್ನು ಕೂಡ ಶೇರ್ ಮಾಡೋಕ್ಕಾಗ್ತಿಲ್ಲ. ನಾನು ನೆಕ್ಸ್ಟಿನ ವ್ಲಾಗ್ಗಳಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಯಾವ ರೀತಿ ಚೇಂಜಸ್ ಆಯಿತು ನನ್ನ ಫೇಸ್ ನೀವು ನೋಡ್ತಾ ಇರ್ಬೋದು. ಖುಷ್ಬು ಅವರ ಬ್ಯೂಟಿ ಸೀಕ್ರೆಟ್ ಆಯಿಲ್ನ ನಾನು ಯೂಸ್ ಮಾಡಿದಾಗಿಂದ ಕಂಪ್ಲೀಟಾಗಿ ನನ್ನ ಫೇಸು ಶೈನಿಂಗ್ ಬಂದಿದೆ, ಬ್ರೈಟ್ನಿಂಗ್ ಬಂದಿದೆ, ಹಾಗೆ ರಿಂಕಲ್ಸ್ ಹೋಗಿದೆ, ಬ್ಲ್ಯಾಕ್ ಮಾರ್ಕ್ಸ್ ಹೋಗಿದೆ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.